ಬಿಜೆಪಿ ತನ್ನ ಮೊದಲ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಆದರೆ ಕರ್ನಾಟಕದ ಯಾವ ಕ್ಷೇತ್ರಕ್ಕೂ ಕೂಡ ಇನ್ನೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ. ಇದರ ಬೆನ್ನಲ್ಲೇ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಬೆಳಗಾವಿಯಲ್ಲಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಆಗಮಿಸುತ್ತಿದ್ದಾರೆ. ಲೋಕಸಮರಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಇವತ್ತಿಂದ ಭರ್ಜರಿ ತಾಲೀಮು ಶುರುವಾಗಲಿದೆ. ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವ ವಿಚಾರವಾಗಿ ಆಯ್ಕೆಯ ಕಸರತ್ತು ನಡೆಯುತ್ತೆ. ಆ ಮೂಲಕ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದ್ದು, ಇವತ್ತು ಬೆಳಗಾವಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಆಗಮಿಸ್ತಾ ಇದ್ದು, ರಾತ್ರಿ 9 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ JP ನಡ್ಡಾ ಅವರು ಕೂಡ ಭಾಗಿಯಾಗಲಿದ್ದಾರೆ. ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಕೋರ್ ಕಮಿಟಿ ಸಭೆ ನಡೆದಿತ್ತು. ಮಹತ್ವದ ಚರ್ಚೆ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಪ್ರತಿ ಕ್ಷೇತ್ರದಿಂದ, ಪ್ರತಿ ಲೋಕಸಭಾ ಕ್ಷೇತ್ರದಿಂದ 4 ರಿಂದ 5 ಜನರ ಹೆಸರನ್ನು ಕಳಿಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹಾಲಿ ಸಂಸದರ ಜೊತೆಗೆ ಪ್ರಬಲ 4 ಹೆಸರನ್ನು ಕಳುಹಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಟಿಕೆಟ್ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಾರಾ ಮಾಜಿ CM BS ಯಡಿಯೂರಪ್ಪ ಅವರು ಅನ್ನುವ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್. ಆ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಯಿತು? ನಗರ ಬಾಬು, ನೆನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಟಿಕೆಟ್ ಆಯ್ಕೆ ಅಂದರೆ ಟಿಕೆಟ್ ಘೋಷಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆಗೆ ಕೆಲವು ವಿಚಾರಗಳನ್ನು ಅಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು ಪ್ರಮುಖವಾಗಿ. ಇದರಲ್ಲಿ ಒಂದು ಕ್ಷೇತ್ರದಿಂದ ಅಂದರೆ ಒಂದು ಕ್ಷೇತ್ರಕ್ಕೆ ಕನಿಷ್ಠ ಅಂದರೆ ಒಬ್ಬರು ಹಾಲಿ ಸಂಸದರು ಏನಿರ್ತಾರೆ ಅವರ ಜೊತೆಗೆ 4 ಆಕಾಂಕ್ಷಿಗಳ ಹೆಸರನ್ನು ಸೇರಿಸಿ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸೋ ಸಂಬಂಧಪಟ್ಟಂತೆ ಚರ್ಚೆ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಕೋರ್ ಕಮಿಟಿಯಲ್ಲಿದ್ದಂಥ ಎಲ್ಲ ಸದಸ್ಯರು ಕೂಡ ಯಡಿಯೂರಪ್ಪರಿಂದ ಹಿಡಿದು ಸದಾನಂದ ಗೌಡರು, ಹಾಗೇನೇ GV ರಾಜೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸೇರಿ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಸೊ ಹೀಗಾಗಿ ಈಗ ಯಾರೇ ಒಬ್ಬರು, ಇವರ ತಂತ್ರಗಾರಿಕೆ ಏನಂತಂದರೆ ಯಾರೊಬ್ಬರು ಕೂಡ ಆಕಾಂಕ್ಷಿಗಳಿರ್ತಾರೆ ಅವ್ರು ಯಾರೂ ಕೂಡ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂತಹ, ಅಂದರೆ ನಮ್ಮ ಹೆಸರನ್ನು ಕಳಿಸಿಲ್ಲ ಹೈಕಮಾಂಡ್ಗೆ ಅಂತಕ್ಕಂತಹ ರಾಜ್ಯ ನಾಯಕರ ಮೇಲೆ ಕೋಪ ಆಗುವಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಸಮಯದಲ್ಲಿ ಯಾರು ಕೂಡ ಅಸಮಾಧಾನ ಹೊರಹಾಕಂಥದ್ದು, ನಮ್ಮ ಹೆಸರನ್ನು ಪರಿಗಣಿಸಿಲ್ಲ ಅಂತಕ್ಕಂತಹ ಒಂದು ಅಸಮಾಧಾನ ಸ್ಫೋಟ ಆಗದಂತೆ ಎಚ್ಚರ ವಹಿಸುವಂತಹ ಒಂದು ತಂತ್ರಗಾರಿಕೆಯನ್ನು ಕೂಡ ಅನುಸರಿಸಿರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ ಪ್ರತಿ ಕ್ಷೇತ್ರದಿಂದ ಕನಿಷ್ಠ ಅಂದರೆ 4 ರಿಂದ 5 ಅಭ್ಯರ್ಥಿಗಳ ಹೆಸರನ್ನು ಲಿಸ್ಟ್ ಮಾಡಿ ಕಳಿಸುವಂತಕ್ಕಂಥ, ಅದರಲ್ಲಿ ಪ್ರಬಲ ಆಕಾಂಕ್ಷಿಗಳ ಹೆಸರನ್ನು ಸೇರಿಸಿ ಅಂತಿಮವಾಗಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಏನೋ ಮಾನದಂಡಗಳಿಗೆ ತಕ್ಕಂತೆ ಸರ್ವೆ ರಿಪೋರ್ಟ್ಗಳನ್ನು ನೋಡಿಕೊಂಡು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ಅಭ್ಯರ್ಥಿಗಳ ಅಂದರೆ ಈಗ ಉದಾಹರಣೆ ಒಂದೇ ಕ್ಷೇತ್ರಕ್ಕೆ ಇಬ್ಬರು ಅಭ್ಯರ್ಥಿಗಳನ್ನ ಮಾತ್ರ ಕಳಿಸುವಂಥದ್ದು ಇತ್ತು ಮೊದಲಿನ. ಆದರೆ ಈಗ ಹಂಗಲ್ಲ, ಯಾರೊಬ್ಬರೇ ಆಗಲಿ, ಹಾಲಿ ಸಂಸದರಾಗಿರಲಿ, ಹಾಲಿ ಕೇಂದ್ರ ಸಚಿವರಾಗಿರಲಿ, ಯಾರೇ ಇರಲಿ, ಅವರ ಕ್ಷೇತ್ರದಿಂದನ ಕನಿಷ್ಠ ಅಂದ್ರೂ ಅವರ ಜೊತೆಗೆ ಇನ್ನೂ 4 ಅಭ್ಯರ್ಥಿಗಳನ್ನು ಸೇರಿಸಿ ಕಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಈ ರೀತಿಯಾಗಿ ಪಟ್ಟಿಯನ್ನು ಕಳಿಸಬೇಕು ಅಂತಕ್ಕಂತಹ ಒಂದು ಅಂತಿಮ ನಿರ್ಧಾರಕ್ಕೆ ನಿನ್ನೆ ನಡೆದಂಥ ಸಭೆಯಲ್ಲಿ ಬಂದಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇನೆ ಅಂದರೆ ಇನ್ನು 2 ದಿನದಲ್ಲಿ ಅಧಿಕೃತವಾಗಿ ಇಡೀ 28 ಲೋಕಸಭಾ ಕ್ಷೇತ್ರಗಳ ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ವಿಜಯೇಂದ್ರ ಅವರು ಸಂಪೂರ್ಣವಾಗಿ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಅದರ ಭಾಗವಾಗಿ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಹಿರಿಯ ನಾಯಕರು ಓಕೆಯನ್ನು ಹೇಳಿರ್ತಕ್ಕಂಥದ್ದು. ಇನ್ನು ಇವತ್ತು ರಾಜ್ಯಕ್ಕೆ JP ನಡ್ಡಾ ಕೂಡ ಆಗಮಿಸೋದ್ರಿಂದ ಇವತ್ತು ಸಂಜೆ ಕೂಡ ಬೆಳಗಾವಿ ಭಾಗದಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅಲ್ಲಿಯೂ ಕೂಡ ಅನೌಪಚಾರಿಕವಾಗಿ ಆಕಾಂಕ್ಷಿಗಳ ಮತ್ತು ಅಭ್ಯರ್ಥಿಗಳ ಘೋಷಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಫೀಡ್ ಮೂಲಕ ಕೊಬ್ಬರಿ ಖರೀದಿಗೆ ಇದೀಗ ಜನ ನೋಂದಣಿ ಮಾಡಿಕೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ. ರಾತ್ರಿಯಿಂದಲೇ ಸರದಿ ಸಾಲಲ್ಲಿ ನಿಂತ್ಕೊಂಡು ನೋಂದಣಿಯನ್ನ